ಸ್ಟೇಡಿಯಂ ಇದ್ರೂ ನೋ ಯೂಸ್, ಮಣ್ಣಿನ ರಾಶಿ, ಮುಳ್ಳಿನ ಗಿಡಗಳು. ನವೀಕರಣದ ಹೆಸರಿನಲ್ಲಿ ಮೈದಾನ ಬಂದ್. 9 ತಿಂಗಳಾದ್ರೂ ಮುಗಿದಿಲ್ಲ ಕಾಮಗಾರಿ. ತರಬೇತಿ ಪಡೆಯಲು ಪರದಾಟ, ಕ್ರೀಡಾಪಟುಗಳ ಕಣ್ಣೀರು. ಸ್ಟೇಡಿಯಂ ಅವ್ಯವಸ್ಥೆಯ ಕಥೆ. ಕ್ರೀಡಾಪಟುಗಳನ್ನ ಉತ್ತೇಜನ ಮಾಡೋದಿಕ್ಕೆ ಅಂತಾನೆ ಈಗಾಗಲೇ ಸ್ಟೇಡಿಯಂ ಅನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇದ್ರೂ ಕೂಡ ಯೂಸ್ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಅಂತ ನೋಡೋದಾದ್ರೆ ಕಲಬುರಗಿಯಲ್ಲಿ ಸ್ಟೇಡಿಯಂ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ನೋ ಯೂಸ್. ನವೀಕರಣದ ಹೆಸರಿನಲ್ಲಿ ಕಲಬುರಗಿ ಕ್ರೀಡಾಂಗಣವನ್ನೇ ಬಂದ್ ಮಾಡಲಾಗಿದೆ. ತರಬೇತಿ ಪಡೆಯೋದಕ್ಕೆ ಕ್ರೀಡಾಪಟುಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. 9 ತಿಂಗಳಿನಿಂದ ಈ ಒಂದು ಕ್ರೀಡಾಂಗಣವನ್ನ ಕ್ಲೋಸ್ ಮಾಡಿದ್ದಾರೆ. ಆ ಕ್ರೀಡಾಂಗಣ ನೋಡಿದ್ರೆ ಇದೀಗ ಅಲ್ಲಿ ಕ್ರೀಡಾಂಗಣ ಇತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಆ ರೀತಿಯಾಗಿ ಇದೀಗ ಇಡೀ ಕ್ರೀಡಾಂಗಣವೇ ನವೀಕರಣದ ಹೆಸರಿನಲ್ಲಿ ಅಗೆದು ಹಾಕಿ ಮುಳ್ಳು ಗಂಟಿ ಈ ತರನೇ ಅಲ್ಲಿ ಕಾಣಿಸ್ತಾ ಇದೆ. ನಮ್ಗೆ ತರಬೇತಿ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಕ್ರೀಡಾಂಗಣ ಈ ಹಿಂದೆ ಯಾವ ರೀತಿಯಾಗಿತ್ತು, ಈ 9 ತಿಂಗಳಿಂದ ಅದರ ಪರಿಸ್ಥಿತಿ ಏನಾಗಿದೆ, ಕ್ರೀಡಾಪಟುಗಳು ಯಾವ ರೀತಿಯಾಗಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅನ್ನುವ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮೂರು ವರ್ಷ ಆಯ್ತು ಅಗದಿ. ಇದು 60 ಲ್ಯಾಕ್ ವೇಸ್ಟ್ ಆಗಿಬಿಡ್ತು. ಇಲ್ಲಿದ್ದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲವೂ ಕೂಡ ಹಾಳಾಗಿದ್ದಾವೆ. ಅಭಿವೃದ್ಧಿ ಹಣ ಬರ್ತಾ ಇದೆ, ಆದರೆ ಅದು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ವಾರ್ಷಿಕವಾಗಿ ಅದಕ್ಕೆ ಏನು ಮೇಂಟೈನ್ ಮಾಡಲ್ಲ. ಕೋಚರ್ಗಳೇ ನಂಬಲಿಲ್ಲ. ಹೀಗೆ ಎಲ್ಲಂದ್ರಲ್ಲಿ ಅಗದು ಹಾಗೆ ಬಿಟ್ಟಿರೋ ಕ್ರೀಡಾಂಗಣ, ಅಭ್ಯಾಸ ಮಾಡುವ ಸ್ಥಳದಲ್ಲಿ ಬಿದ್ದಿರೋ ಮಣ್ಣಿನ ರಾಶಿ, ಎಲ್ಲಂದ್ರಲ್ಲಿ ಬೆಳೆದಿರೋ ಮುಳ್ಳುಕಂಟಿ. ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣದಲ್ಲಿ. ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಿಸಿದೆ. ಆದರೆ ಕ್ರೀಡಾಂಗಣವನ್ನು ನವೀಕರಣ ಮಾಡ್ತೀವಿ ಅಂತ ಕಾಮಗಾರಿ ಶುರು ಮಾಡಿ 9 ತಿಂಗಳಾದರೂ ಮುಗಿಸಿಲ್ಲ. ಇದರಿಂದ ಕ್ರೀಡಾಪಟುಗಳು ತರಬೇತಿಗಾಗಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಶೀಘ್ರವೇ ಕಾಮಗಾರಿ ಮುಗಿಸಿ ಅಂತ ಮನವಿ ಕೊಟ್ಟರು ಅಧಿಕಾರಿಗಳು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಆದರೆ ಇನ್ಫ್ರಾಸ್ಟ್ರಕ್ಚರಿಗೆ ಮ್ಯಾನೇಜ್ಮೆಂಟ್ ಮಾಡೋಂಥ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಅದ್ರ ಸಲುವಾಗಿ ಇವಾಗ ನಾನು ಹಿಂದ್ಗಡೆ ಇರುವಂಥ ಜಗುತಿ ನೋಡ್ತಿರ್ಬೋದು, ಸೋನಾಬಾತ್ ನೋಡ್ತಿರ್ಬೋದು. ಇದು 60 ಲ್ಯಾಕ್ ರುಪೀಸ್ ಕೊಟ್ಟು ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇದು 60 ಲ್ಯಾಕ್ ವೇಸ್ಟ್ ಆಗಿಬಿಡ್ತು. ಇದ್ರ ಹೊಣೆಗಾರ ಯಾರು? ಕೋಚಸ್ ಇಲ್ಲ. ಅಲ್ಲಿ ಒಂದು ಟ್ರೈನಿಂಗ್ ತರಬೇತಿದಾರರಿಗೆ ನಾವು ಇಲ್ಲಿ ನೇಮಕ ಮಾಡಬೇಕಾಗ್ಯದ. ಇವೆಲ್ಲ ಏನಾಗಿದ್ದಾವೆ, 3 ವರ್ಷ ಆಯ್ತು ಅಗದಿ. ಇವಾಗ ಅಗದಿ 3 ವರ್ಷ ಆಯಿತು ಅಗದಿ. ಈಗ ಅದಕ್ಕೆ ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇಲ್ಲ. ಯಾವಾಗ ಬೇಕು ಹೇಳ್ರಿ, ಮೊದಲು KRIDL ಕೊಟ್ಟಿದ್ದರು, ಈಗ PWD ಕೊಟ್ಟಿದ್ದಾರೆ. ಈಗ ನಾವು ಯಾವಾಗಲೂ ಕೇಳ್ತಾ ಹೋಗ್ರಿ, ನಾವು ಎಲ್ಲಿ ತನಕ ಲೆಟ್ರ್ಗಳು ಕೊಟ್ಟಿದ್ದೇವೆ ಅಂದರೆ CM ತನಕ ಲೆಟ್ರ್ ಕೊಟ್ಟಿದ್ದೇವೆ, ಇನ್ನೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. 3 ಇಯರ್ಸ್ ಆಯ್ತು ನಮ್ಮದು. BJP ಸರ್ಕಾರ ಬಂದಾಗ ಬಹಳಷ್ಟು ಕೆಲಸಗಳು ತಂದಿದ್ದೀವಿ ಅಂತ ಹೇಳಿದ್ರು. 8 ಕೋಟಿ 10 ಕೋಟಿ ರೂಪಾಯಿ ಖರ್ಚು ಮಾಡಿವಿ ಅಂತ ಹೇಳಿದ್ರು. ನೀವು ಉದಾಹರಣೆ ನೋಡಬೇಕು, ಇಲ್ಲಿ ಒಂದು ಬೋರ್ಡ್ ಇದೆ. ಇದು ಎಲ್ಲ ನಾಮಕೆ ವ್ಯವಸ್ಥೆ ಉದ್ಘಾಟನೆಗಳಾಗಿದ್ದಾವೆ. ಇಲ್ಲಿದ್ದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲವೂ ಕೂಡ ಹಾಳಾಗಿದ್ದಾವೆ. ನೀವು ನೋಡ್ಬೋದು ಎಲ್ಲನೂ ಕೂಡ. ಇಲ್ಲಿರ್ತಕ್ಕಂಥದ್ದು ಯಾವುದೇ ಸಾಮಾನುಗಳು ಏನು ಖರೀದಿ ಆಗಿದ್ದಾವೆ ಅವು ಕೂಡ ಸ್ಟಾಕ್ ರಿಜಿಸ್ಟ್ರಿ ಇಲ್ಲ. ಮೊದಲು ಇಲ್ಲಿ 10 ವರ್ಷದ ಸ್ಟಾಕ್ ರಿಜಿಸ್ಟ್ರ್ ತನಿಖೆ ಆಗಬೇಕು ಕ್ರೀಡಾಂಗಣದ ಸರ್. ಇನ್ನು ಕಳೆದ 5 ವರ್ಷಗಳಿಂದ ಸ್ಟೇಡಿಯಂನಲ್ಲಿ ಯಾವ ತರಬೇತುದಾರರೂ ಇಲ್ಲ. ಇದರಿಂದ ಕ್ರೀಡಾಪಟುಗಳಿಗೆ ಸರಿಯಾದ ಟ್ರೈನಿಂಗ್ ಕೂಡ ಸಿಗ್ತಾ ಇಲ್ಲ. ಕ್ರೀಡಾಂಗಣಕ್ಕೆ ಪ್ರತಿ ವರ್ಷ 100 ಕೋಟಿ ಅನುದಾನ ಬರ್ತಾ ಇದ್ರು, ಅದೂ ಬಳಕೆಯಾಗ್ತಾ ಇಲ್ಲ. ಕೆಲ ಮಕ್ಕಳು ಖಾಸಗಿ ಮೈದಾನದಲ್ಲಿ ತರಬೇತಿ ಪಡಿತಾ ಇದ್ರೆ, ಇನ್ನಷ್ಟು ಮಕ್ಕಳು ದಿನ ಸ್ಟೇಡಿಯಂ ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಕಲಬುರಗಿಯಲ್ಲಿ ಸುಮಾರು 1 ವರ್ಷದಿಂದ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಏನಿದೆ, ಗೋಡೆಗಳು ಹಾಳಾಗಿ ಹೋಗಿದ್ದಾವೆ, ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ, ಎಲೆಕ್ಟ್ರಿಷಿಯನ್ ವರ್ಕರ್ ಇಲ್ಲ. ಕ್ರೀಡಾಂಗಣಕ್ಕೆ ತಕ್ಕಂತೆ ಯಾವುದೇ ರೀತಿಯ ಸರಿಯಾದ ಸೌಲಭ್ಯಗಳು ಕೊಡ್ತಕ್ಕಂಥ ಕೊರತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಭಿವೃದ್ಧಿ ಹಣ ಬರ್ತಾ ಇದೆ, ಆದರೆ ಅದು ಎಲ್ಲಿ ಹೋಗ್ತಾ ಇದೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಬಹಳಷ್ಟು ತನಿಖೆ ಆಗಬೇಕು. ಅಭಿವೃದ್ಧಿ ಪರವಾಗಿ ಇಲ್ಲಿ ಸಚಿವರು ಕಾಳಜಿ ವಹಿಸಬೇಕು ಮತ್ತು ಅಧಿಕಾರಿಗಳು ಕಾಳಜಿ ವಹಿಸಬೇಕು. ಇಲ್ಲಂಬಲ್ಲಿ ಜಿಲ್ಲಾ ಕ್ರೀಡಾಂಗಣ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಸ್ಟೇಡಿಯಂದಾಗ ದೊಡ್ಡ ಪ್ರಮಾಣದಾಗ ಆದ್ರೆ ವಾರ್ಷಿಕವಾಗಿ ಅದಕ್ಕೆ ಏನು ಮೇಂಟೈನ್ ಮಾಡಲ್ಲ. ಅದಾದ ನಂತರ ಮತ್ತು ಮುಖ್ಯವಾಗಿ ಕೋಚರ್ಗಳೇ ನಂಬಲಿಲ್ಲ. KKDBದು ಏನು ಅನುದಾನ ಅದ, KKDB ಅನುದಾನಗಳಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಾಗಲಿ ಒಟ್ಟಾರೆ ಜಿಲ್ಲಾ ಕ್ರೀಡಾಂಗಣನ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ನಮ್ಮ ಭಾಗದ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳಿಗೆ
ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಒಟ್ನಲ್ಲಿ ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗಿದೆ ಕಲಬುರಗಿಯ ಕ್ರೀಡಾಪಟುಗಳ ಪರಿಸ್ಥಿತಿ. ಸುಸಜ್ಜಿತ ಮೈದಾನ ಇದ್ರೂ ನವೀಕರಣದ ಹೆಸರಲ್ಲಿ ಕಾಮಗಾರಿ ನಿಲ್ಲಿಸಿರೋದ್ರಿಂದ ಮಕ್ಕಳು ಪರದಾಡುವಂತಾಗಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ. ಈಗಾಗಲೇ ಅಲ್ಲಿನ ಜನರು, ಹೋರಾಟಗಾರರು ಹೇಳುವ ಹಾಗೆ 3 ವರ್ಷದಿಂದ ಇಂತಹದ್ದೇ ಪರಿಸ್ಥಿತಿ ಇದೆ. ಅಷ್ಟು ಮಾತ್ರ ಅಲ್ಲ, 9 ತಿಂಗಳಿಂದ ದುರಸ್ತಿಯ ಹೆಸರಲ್ಲಿ ಕ್ರೀಡಾಂಗಣವನ್ನೇ ಕ್ಲೋಸ್ ಮಾಡಿದ್ದಾರೆ. ಹಾಗಾದ್ರೆ ಕ್ರೀಡಾಪಟುಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಈಗಾಗಲೇ 3 ವರ್ಷದಿಂದ ಇಂತಹ ಪರಿಸ್ಥಿತಿ ಇದ್ರೂ ಕೂಡ 9 ತಿಂಗಳಿಗಂತ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಕ್ರೀಡಾಪಟುಗಳು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಕ್ರೀಡಾ ಇಲಾಖೆಯವರು ಏನ್ ಹೇಳ್ತಾ ಇದ್ದಾರೆ? ಯಾವಾಗ ಓಪನ್ ಆಗತ್ತಂತೆ? ಹೌದು ನವಿತಾ ಜೈನ್, ಏನಂತಂದರೆ ಸರ್ಕಾರ 100 ಕೋಟಿ ಅನುದಾನವನ್ನು ಕೊಟ್ಟು ಇಲ್ಲಿ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಏನಂತಂದರೆ ಸುಸಜ್ಜಿತವಾದಂಥ ಮತ್ತು ವಿಶಾಲವಾದಂಥ ಕ್ರೀಡಾಂಗಣ ಇದು ನಮ್ಮ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ. ಆದರೆ ಕಳೆದ 9 ತಿಂಗಳಿಂದ ಈ ಕ್ರೀಡಾಂಗಣದಲ್ಲಿ ಕಾಮಗಾರಿ ಹೆಸರಿನಲ್ಲಿ 9 ತಿಂಗಳಿಂದ ಏನು ಅಗೆದು ಅರ್ಧಂಬರ್ಧ ಕಾಮಗಾರಿನ ಮಾಡಿ ಅಷ್ಟೇ ಬಿಟ್ಟಿದ್ರಿಂದ ಕ್ರೀಡಾಪಟುಗಳು ದಿನನಿತ್ಯವೂ ಕೂಡ ಅವರು ಏನಂತಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇರುವಂಥದ್ದು. ಹೀಗಾಗಿ ಈ ನಮಗೆ ಏನಂತಂದರೆ ಕಳೆದ 8-9 ತಿಂಗಳಿಂದ ಕ್ರೀಡಾಂಗಣ, ಹಾಕಿ ಕ್ರೀಡಾಂಗಣ ಆಗಲಿ, ಮೈದಾನ ಆಗಲಿ, ವಾಲಿಬಾಲ್ ಆಗಲಿ, ಮತ್ತು ಬಾಸ್ಕೆಟ್ಬಾಲ್ ಆಗಲಿ, ಥ್ರೋಬಾಲ್ ಆಗಲಿ, ಇಂತಹ ಸಾಕಷ್ಟು ಏನು ಕ್ರೀಡಾಂಗಣಗಳಿಂದ ಆ ಮೈದಾನ ಸುಸಜ್ಜಿತವಾದ ಒಳ್ಳೆ ಕ್ವಾಲಿಟಿಯ ಒಂದು ವರ್ಕನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ 9 ತಿಂಗಳಿಂದ ಈ ಅಗೆದು ಈ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯ ಕ್ರೀಡಾಪಟುಗಳಿಗೆ ದಿನನಿತ್ಯವೂ ಕೂಡ ಪ್ರಾಕ್ಟೀಸ್ ಮಾಡಲು ಆಗ್ತಾ ಇಲ್ಲ. ಅವ್ರು ಏನಂತಂದರೆ ಬೇರೆ ಬೇರೆ ಏನು ಖಾಸಗಿ ಮೈದಾನಗಳಲ್ಲಿ ಮತ್ತು ದಿನನಿತ್ಯವೂ ಕ್ರೀಡಾಂಗಣಕ್ಕೆ ಕ್ರೀಡಾಪಟುಗಳು ಬಂದು ಏನಂತಂದರೆ ಅಲ್ಲಿ ಒಂದು ಕ್ರೀಡೆಯ ತಮ್ಮ ಏನು ಮೈದಾನದ ಏನು ಸ್ಥಿತಿಗತಿಯನ್ನು ನೋಡಿ ವಾಪಸ್ಸನ್ನು ತೆರಳ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ 100 ಕೋಟಿ ಅನುದಾನ ಈ ಒಂದು ಕ್ರೀಡಾಂಗಣಕ್ಕೆ ಬರುತ್ತೆ. ಅಲ್ಲಿದ್ದಂತಹ ಏನು ಕ್ರೀಡಾಪಟುಗಳಿದ್ರೆ ಅವರಿಗೆ ಎಲ್ಲ ಸಕಲ ಸೌಲಭ್ಯಗಳನ್ನ ಕೊಡಬೇಕಂತಾರೆ. ಆದರೆ ಈ ಒಂದು ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯ ಸಕಲ ಸೌಲಭ್ಯಗಳು ಕೂಡ ಇಲ್ಲ. ಅಟ್ಲೀಸ್ಟ್ ಏನಂತಂದರೆ ಬೇಸಿಕ್ ಆದಂಥ ಏನು ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿನ ಕ್ರೀಡಾಪಟುಗಳಿಗೆ ಮರೀಚಿಕೆ ಆಗಿರುವಂಥದ್ದು. ಪ್ರತಿನಿತ್ಯ ಕೂಡ 3 ರಿಂದ 4 ಗಂಟೆಗಳ ಕಾಲ ಅವರು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸನ್ನು ಮಾಡ್ತಾರೆ. ಆ ಪ್ರಾಕ್ಟೀಸ್ ಮಾಡಲು ಬಂದಂಥ ಕ್ರೀಡಾಪಟುಗಳಿಗೆ ಅಲ್ಲಿ ಮೈದಾನ ಇಲ್ಲದೆ ಇರುವುದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸರ್ಕಾರದಿಂದ ಈ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡೋದ್ರ ಮೂಲಕ ಮತ್ತು ಈ ಭಾಗದ ಕ್ರೀಡಾಪಟುಗಳನ್ನು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಗಳಲ್ಲಿ ಕಳಿಸಬೇಕು ಅನ್ನೋದು ಇಚ್ಛಾಶಕ್ತಿಯನ್ನು ಆ ಕ್ರೀಡಾಪಟುಗಳು ಇರುತ್ತೆ, ನಾವು ಹೋಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಮತ್ತು ಮೈದಾನ ಇಲ್ಲದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಮಗೇನಂತಂದರೆ ಸಾಕಷ್ಟು ಬಾರಿ ನಾವು ಶಾಸಕರು, ಸಚಿವರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಅಲೆದು ಸಾಕಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಆ ಕಾಮಗಾರಿಗಳನ್ನು ಮಾಡಿಲ್ಲ. ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆ, ಮತ್ತೊಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಅದನ್ನು ಬೇರೆ ಬೇರೆಗೂ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರು ಕಾಮಗಾರಿನ ಕಂಪ್ಲೀಟ್ ಮಾಡಿಲ್ಲ. ನಾವು ಏನಂತಂದ್ರೆ ಕಳೆದ 8-9 ತಿಂಗಳಿಂದ ಈ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ಕಷ್ಟವನ್ನು ಯಾರೂ ಕೇಳ್ತಾ ಇಲ್ಲ ಅನ್ನೋ ಮಾತು ಕೂಡ ಈಗ ಕ್ರೀಡಾಪಟುಗಳು ತಮ್ಮ ಅಳಲನ್ನು ತೋಳ್ಕೊಳ್ತಾ ಇರುವಂಥದ್ದು. ಅಲ್ಲದೆ ಈ ಒಂದು ಕ್ರೀಡಾಂಗಣಕ್ಕೆ ಸರ್ಕಾರ ಏನಂತಂದ್ರೆ 100 ಕೋಟಿಯನ್ನು ಪ್ರತಿ ವರ್ಷವೂ ಕೂಡ ಅನುದಾನ ಕೊಡ್ತಾರೆ. ಆದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಏನು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಷ್ಟೆಲ್ಲ ಹಣವನ್ನು ಬಂದರೂ ಕೂಡ ಇಲ್ಲಿ ಈ ಭಾಗದ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಏನು ಒಳ್ಳೆಯ ರೀತಿಯ ಒಂದು ತರಬೇತಿ ಕೂಡ ಸಿಗ್ತಾ ಇಲ್ಲ ಮತ್ತು ಒಳ್ಳೆ ಸ್ಟೇಡಿಯಂ ಕೂಡ ಅವ್ರ ಮೈದಾನ ಕೂಡ ಆಗ್ತಾ ಇಲ್ಲ. ಏನಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೈದಾನನ ಮಾಡಿದೀವಿ ಅಂತಾರೆ. ಆದರೆ ಅದು ಏನಂತಂದರೆ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬರ್ತಾ ಇದೆ. ಹೀಗಾಗಿ ನಾವು ಏನಂತಂದರೆ ನಮಗೆ ಏನಂತ ನಾವು ಅವ್ರಿಗೆ ಏನು ಕೇಳೋದಿಲ್ಲ. ಆದರೆ ನಮಗೆ ಒಂದು ಮೈದಾನವನ್ನು ಮಾಡಿಕೊಟ್ರೆ ಪ್ರತಿನಿತ್ಯವೂ ಕೂಡ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ, ನಮ್ಮ ಭಾಗದಿಂದ ಪ್ರತಿನಿಧಿಸಲು ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಲ್ಲಿ ಉತ್ತಮವಾದಂಥ ತರಬೇತುದಾರರ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಕ್ರೀಡಾಪಟುಗಳು ಏನಂತಂದ್ರೆ ತಮ್ಮ ಭವಿಷ್ಯನ ರೂಪಿಸಿಕೊಳ್ಳಲು ಸಂಪರ್ಕದಲ್ಲಿ ಅರುಣ್ ಕುಮಾರ್ ಕದಂ ಮಾತನಾಡಿಸ್ತೀನಿ. ನಮ್ಮ ಜೊತೆ ಇದೀಗ ಹೋರಾಟಗಾರರಾಗಿರುವಂತಹ ಸುನಿಲ್ ಮಾನ್ಪಡೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್ ಮಾನ್ಪಡೆ ಅವರೇ, ಈಗಾಗಲೇ 3-4 ವರ್ಷದಿಂದ ಒಂದು ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ. 9 ತಿಂಗಳಿಂದಂತೂ ದುರಸ್ತಿ ಕಾರ್ಯದ ನೆಪದಲ್ಲಿ ಈಗಾಗಲೇ ಆಗದು ಅಲ್ಲಿ ಮುಳ್ಳುಗಂಟಿಗಳನ್ನೇ ಕಾಣ್ತಾ ಇದೆ. ಜೊತೆಗೆ ಕ್ರೀಡಾಪಟುಗಳಿಗೆ ಅಲ್ಲಿ ಕ್ರೀಡೆಗೆ ತರಬೇತಿ ಕೊಡೋದಕ್ಕೆ ತರಬೇತಿದಾರರು ಕೂಡ ಇಲ್ಲ. ಈ ರೀತಿಯಾದಂತಹ ಅವ್ಯವಸ್ಥೆ 100 ಕೋಟಿ ಅನುದಾನ ಬಂದರೂ ಕೂಡ ಅದು ಎಲ್ಲಿ ಹೋಗ್ತಾ ಇದೆ? ಯಾವ ರೀತಿಯಾಗಿ ಈಗ ಅವ್ಯವಸ್ಥೆಯ ಆಗರ ಆಗಿದೆ? ಮೇಡಮ್
3 ವರ್ಷದಿಂದ ಅನುದಾನ ಬರ್ತಾ ಇದೆ ರೀ. ಹಿಂದೆಯೂ ಕೂಡ ಅನುದಾನ ಬಂದಿತ್ತು, ಆದ್ರೆ ಹಿಂದೆ ಬಂದಂತ ಅನುದಾನ ಬಳಕೆನೇ ಆಗಿಲ್ಲ. ಈಗ ಬಂದಿರತಕ್ಕಂಗ ಕಟ್ತಾ ಇದಾರೆ. ಆದ್ರೆ ಮುಖ್ಯವಾಗಿ ಇವತ್ತು ಯುವಕರಿಗೆ ಬೇಕಾಗಿರ್ತಂತ ಅಲ್ಲಿ ವಿದ್ಯಾರ್ಥಿಗಳು ಬೇಕಾದ ತರಬೇತಿದಾರರು, ಅವ್ರು 10-12 ವರ್ಷಗಳಿಂದ ಇರ್ತಕ್ಕಂತ ತರಬೇತಿದಾರರು ಯಾವುದೇ ರೀತಿ ಒಂದು ಒಳ್ಳೆ ರೀತಿ ತರಬೇತಿ ನೀಡದೇ ಇರೋ ಕಾರಣಕ್ಕಾಗಿ ಪ್ರತಿಭೆಗಳು ಹೊರಗೆ ಬರ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ್ದು. ಸೊ ಹಾಗೆ ಪ್ರಮುಖವಾಗಿ ಸೌಲಭ್ಯಗಳು ಕೊಡೋದ್ರ ಜೊತೆಗೆ ತರಬೇತಿದಾರರು ತರಬೇಕು ಅನ್ನೋದು ನಮ್ಮ ಮುಖ್ಯ ಒತ್ತಾಯ ಇದೆ ರೀ. ಈ ಹಿಂದೆಯಿಂದಲೂ ಕೂಡ ಟ್ರೈನರ್ಸ್ ಇಲ್ವಾ ಯಾರು ಕೂಡ ಕೋಚ್ ಇದಾರೆ ಮೇಡಮ್. ಒಂದು ಅಥ್ಲೆಟಿಕ್ ಇದಾರೆ, ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅಥ್ಲೆಟಿಕ್ ಒಂದು ಹಾಕಿ ಇದೆ. ಅವರಿಬ್ರು ಕೂಡ ಅಷ್ಟು ಪ್ರಮಾಣದಲ್ಲಿ ಹುಡುಗರನ್ನ ಪ್ರತಿಭೆ ಹೊರಗೆ ಹಾಕಕ್ಕೆ ಆಗಿಲ್ಲ. 12 ವರ್ಷ 15 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಾಗೆ ಬದಲಾವಣೆ ಮಾಡ್ಬೇಕು ಅಂತ ನಮ್ಮ ಒತ್ತಾಯ ಇದೆ. ಅಥ್ಲೆಟಿಕ್ ಅವರು 3 ದಿವಸ ಇಲ್ಲಿರ್ತಾರೆ, 3 ದಿವಸ ಬಿಜಾಪುರದಲ್ಲಿ ಇರ್ತಾರಂತೆ. ಅವ್ರು 3 ದಿವಸ ಇಲ್ಲಿ ಏನ್ ಕಲಿಸ್ತಾರೆ, 3 ದಿವಸ ಅಲ್ಲಿ ಏನ್ ಕಲಿಸ್ತಾರೆ. ಅಷ್ಟು ಹುದ್ದೆಗಳು ಖಾಲಿ ಇರುವಾಗ ಒಂದು ನೇಮಕಾತಿ ಮಾಡಿಲ್ಲ ಅಂದ್ರೆ ನಮ್ ಕಲ್ಯಾಣ ಕರ್ನಾಟಕಕ್ಕೆ ಕ್ರೀಡಾ ಇಲಾಖೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡಿದೆ ಅಂತ ನಮ್ಗೆ ಅನಿಸ್ತದೆ. ಮತ್ತು ಇಲ್ಲಿ ಎಲ್ಲಾ ವಿಭಾಗದಲ್ಲೂ ಕ್ರೀಡೆಗಳಿದಾವೆ. ಈಜಿಂಗ್ ಸ್ವಿಮ್ಮಿಂಗ್ ಪೂಲ್ ದೊಡ್ಡ ಮಟ್ಟದಲ್ಲಿದೆ, ಅಲ್ಲಿ ಒಳ್ಳೆ ತರಬೇತಿದಾರ ಇದಿಲ್ಲ. ಅವ್ರು ಹಾಫ್ ಟೈಮ್ ತರಬೇತಿದಾರರು, ಪರಿಪೂರ್ಣ ತರಬೇತಿದಾರರು ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕ ಯುವ ಪ್ರತಿಭೆಗಳನ್ನ ತರಬೇತಿಯನ್ನ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಮೇಡಮ್. ಈಗ ಸುನಿಲ್ ಮಾನ್ಪಡೆ ಅವರೀಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಅನ್ನುವಂಥದ್ದು, ಅಂದ್ರೆ 9 ತಿಂಗಳಿಂದ ದುರಸ್ತಿಯ ಹೆಸರಲ್ಲಿ ಅಂತ ಹೇಳಿ ಏನಾದ್ರೂ ಕಾಮಗಾರಿ ನಡೀತಾ ಇದೆಯಾ? ನಡೀತಾ ಇದೆ ಮೇಡಮ್, ಹೊಸ ಕಾಮಗಾರಿ ನಡೀತಾ ಇದಾವೆ. ಹಾಗಾಗಿ ಸ್ವಲ್ಪ ಸ್ಟಾಪ್ ಆಗಿದೆ. ಆದ್ರೆ ಅದೇ ನೆಪ ಹೇಳ್ಕೊಂಡು ತರಬೇತಿ ಕೊಡ್ಲಿಕ್ಕೆ ಜಾಗ ಇಲ್ಲ ಅನ್ನೋ ನೆಪ ಅಲ್ಲ. ಕೊಡ್ಲಿಕ್ಕೆ ಪ್ರತ್ಯೇಕವಾಗಿ ತರಬೇತಿ ಕೊಡ್ಲಿಕ್ಕೆ ಅವ್ರು ಫಿಸಿಕಲಿ ಮಾರ್ನಿಂಗ್ ಏನ್ ವಾಕ್ ಮಾಡ್ಬೇಕು ಅದೆಲ್ಲ ವಾರ್ಮ್ ಅಪ್ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಅದನ್ನೇ ನೆಪಟಿ ಹಿಡ್ಕೊಂಡು ತರಬೇತಿದಾರರು ಕ್ರೀಡಾಂಗಣಕ್ಕೆ ಬರಬಾರ್ದು ಅನ್ನೋ ಒಂದು ಇದೆಯಲ್ಲ, ಅದೆಲ್ಲೊಂದ್ ಕಡೆಗೆ ತಮ್ಮ ಜವಾಬ್ದಾರಿ ನಡೆಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಸರಿಯಾದಂತಹ ನಿಟ್ಟಿನಲ್ಲಿ ಏನಾಗತ್ತೆ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಈ ಒಂದು ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಮಾನ್ಪಡೆ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹಾಗೇನೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಅರುಣ್ ಕುಮಾರ್ ಕದಂ. ಥ್ಯಾಂಕ್ ಯು ಸೋ ಮಚ್.